ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ PDO ಎಕ್ಸಾಮ್ನ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಹಾಗೆ ಈ ಕಡ್ಡಾಯ ಕನ್ನಡ ಎಕ್ಸಾಮ್ನ ಯಾರ್ಯಾರು ಬರೀಬೇಕು, ಯಾರ್ಯಾರು ಬರೀಬಾರ್ದು, ಹಾಗೆ ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ನೆಗೆಟಿವ್ ಮಾರ್ಕ್ಸ್ ಇರುತ್ತಾ, ಹಾಗೆ ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತಾ ಅಥವಾ ರಿಟರ್ನ್ ಇರುತ್ತಾ ಎಕ್ಸಾಮು ಅನ್ನುವಂಥ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್ ಫ್ರೆಂಡ್ಸ್, VA ಎಕ್ಸಾಮ್ಗೆ ಅಪ್ಲೈ ಮಾಡಿರೋರಲ್ಲಿ ಒಂದು 40 to 50% ಅಭ್ಯರ್ಥಿಗಳು ಈ PDO ಎಕ್ಸಾಮ್ಗೂ ಅಪ್ಲೈ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಹಾಗೆ ಈ PDO ಎಕ್ಸಾಮ್ದು ಹೈದರಾಬಾದ್ ಕರ್ನಾಟಕದ್ದು ಇದೇ ತಿಂಗಳು 16-17ಕ್ಕೆ ಎಕ್ಸಾಮ್ ಇದೆ. ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾರಿನ್ನೂ ಹಾಲ್ ಟಿಕೆಟ್ನ ಚೆಕ್ ಮಾಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನ್ HKದು ಬಂದು ನೆಕ್ಸ್ಟ್ ಮಂತು 7-8ಕ್ಕೆ ಇರುತ್ತೆ. ಫಸ್ಟ್ನೇದಾಗಿ ಇವಾಗ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ತುಂಬ ಜನ ಕೇಳ್ತಿದ್ದೀರಾ, ನಾನು VAದು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದಿದ್ದೀನಿ, ಹಾಗೆ ಪಾಸ್ ಆಗಿದ್ದೀನಿ, ನಾನು ಮತ್ತೆ ಈ PDO ಎಕ್ಸಾಮ್ದು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕಾ ಅಂತ ನೀವು ಕೇಳೋದಾದರೆ ಎಸ್, ಬರೀಬೇಕು. ಯಾಕೆ ಅಂದರೆ ಈ VA ಎಕ್ಸಾಮ್ ಬಂದು KEA ಅಥಾರಿಟಿ ಕೆಳಗಡೆ ಬರುತ್ತೆ, ಹಾಗೆ ಈ PDO ಎಕ್ಸಾಮ್ ಬಂದು KPSC ಅಥಾರಿಟಿ ಕೆಳಗಡೆ ಬರುತ್ತೆ. ಸೊ ಎರಡರದ್ದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಗಿರೋದ್ರಿಂದ ನೀವು ಈ PDO ಎಕ್ಸಾಮ್ದು ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಹಾಗೆ ಹಿಂದೆ ಒಂದು 6 ತಿಂಗಳ ಹಿಂದೆ ಇದು ಕಮರ್ಷಿಯಲ್ ಟ್ಯಾಕ್ಸ್ದು ಎಕ್ಸಾಮ್ದು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದು ಸ್ವಲ್ಪ ಜನ ಪಾಸ್ ಆಗಿದ್ದೀರಾ. ಬಟ್ ಈ PDO ಎಕ್ಸಾಮ್ದು ಅಪ್ಲಿಕೇಶನ್ನು ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಅದರದ್ದು ರಿಸಲ್ಟ್ ಬಂದಿರಲಿಲ್ಲ. ಹಾಗೆ ಯಾರೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮ್ದು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನೋ ಅಂತಲೇ ಕೊಟ್ಟಿರ್ತೀರ, ಬಟ್ ಇವಾಗ ರಿಸಲ್ಟ್ ಬಂದು ಎಲ್ಲರೂ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಸೊ ಹಾಗಾಗಿ ಇವಾಗ ನಾವು ಮತ್ತೆ ಬರೀಬೇಕಾ ಅಂತ ಕೇಳೋದಾದರೆ ಅದಕ್ಕೆ ಇನ್ನು ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. KPSC ಅವರು ಇನ್ನು 2 ದಿನಗಳ ಒಳಗೆ ಇದ್ರ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಯಾರ್ಯಾರು ಟ್ಯಾಕ್ಸ್ದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಎಕ್ಸಾಮ್ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀರಾ, ನೀವು ಮತ್ತೆ ಬರೀಬೇಕಾ ಬರೀಬಾರ್ದಾ ಅನ್ನೋವಂಥದ್ದಕ್ಕೆ KPSC ಅವರು ಇನ್ನು 2 ದಿನದೊಳಗಡೆ ಅನೌನ್ಸ್ ಮಾಡ್ತಾರೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಯಾರೆಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಪಾಸ್ ಆಗಿದ್ದೀರಾ ನೀವು ಬರೆಯೋ ಅಂಥ ಅವಶ್ಯಕತೆ ಇರಲ್ಲ ಅನ್ಕೋತೀನಿ. ಎಸ್, ಇವಾಗ ಕ್ಲಾರಿಫಿಕೇಷನ್ ಸಿಕ್ತು ಅನ್ಕೋತೀನಿ. ಯಾರೆಲ್ಲ VA ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ ನೀವೆಲ್ಲರೂ ಈ PDO ಎಕ್ಸಾಮ್ದು ನೀವು ಅಪ್ಲೈ ಮಾಡಿದರೆ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ನ ಕಂಪಲ್ಸರಿಯಾಗಿ ನೀವು ಬರೀಲೇಬೇಕು. ಓಕೆ, ಇವಾಗ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾವ ರೀತಿ ಇರುತ್ತೆ ಮತ್ತು ಪೇಪರ್ ಯಾವ ರೀತಿ ಬರುತ್ತೆ ಅನ್ನೋವಂಥದ್ದು ಇನ್ಫಾರ್ಮೇಷನ್ಗೆ ಬರೋಣ. ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದು ಇದು ಕೂಡ 150 ಮಾರ್ಕ್ಸ್ ಇರುತ್ತೆ. ಒಂದು ಪೇಪರ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ VA ಕಡ್ಡಾಯ ಕನ್ನಡ ಎಕ್ಸಾಮ್ ಥರ ಆಬ್ಜೆಕ್ಟಿವ್ ಟೈಪ್ ಇರಲ್ಲ, ಇದು ರಿಟರ್ನ್ ಎಕ್ಸಾಮ್ ಆಗಿರುತ್ತೆ. ಅಂದರೆ ಇದರಲ್ಲೂ ಕೂಡ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಗಾದೆಗಳು, ತತ್ಸಮ ತದ್ಭವಗಳು, ಹೀಗೆ ಕನ್ನಡ ವ್ಯಾಕರಣನೇ ಇರುತ್ತೆ. ಬಟ್ ಇದರಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರಲ್ಲ, ನೀವು ರಿಟರ್ನಲ್ಲೇ ಬರೀಬೇಕಾಗುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳೋದಾದರೆ ಈ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಬಟ್ PDO ಮೇಯ್ನ್ ಎಕ್ಸಾಮ್ಗೆ ಮಾತ್ರ ನೀವು 4 ತಪ್ಪಾದ ಉತ್ತರ ಬರೆದ್ರೆ 1 ಮಾರ್ಕ್ಸ್ ಕಟ್ ಆಗುವಂಥದ್ದು. ಬಟ್ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಹಾಗೆ ಈ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಪಾಸ್ ಆಗಲಿಕ್ಕೆ ನೀವು ಮಿನಿಮಮ್ಮು 50 ಮಾರ್ಕ್ಸ್ನ ತೆಗಿಲೇಬೇಕಾಗುತ್ತೆ. 50 ಅಥವಾ 50ಕ್ಕಿಂತ ಯಾರೆಲ್ಲ ಹೆಚ್ಚಿನದಾಗಿ ತೆಗಿತೀರಾ ನೀವು ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಪಾಸ್ ಆಗಿ ಮೇಯ್ನ್ ಎಕ್ಸಾಮ್ ಬರೀಬೋದು. ಬಟ್ 50ಕ್ಕಿಂತ ಹಾಫ್ ಮಾರ್ಕ್ಸ್ ಕಡಿಮೆ ಆದರೂ ಸಹ ನೀವು PDOದು ಮೇಯ್ನ್ ಎಕ್ಸಾಮ್ನ ಬರೆಯೋದಕ್ಕಾಗಲ್ಲ. ಸೊ ಮಿನಿಮಮ್ಮು ಇಲ್ಲಿ ನೀವು 50 ತೆಗಿಲೇಬೇಕಾಗತ್ತೆ. ಆವಾಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ರೀತಿ ಟಿಕ್ಕಿಂಗ್ ಇರಲ್ಲ, ನೀವು ರಿಟರ್ನಲ್ಲೇ ಬರೀಬೇಕಾಗತ್ತೆ. ಮೇಯ್ನ್ ಎಕ್ಸಾಮ್ PDOದು ಮೇಯ್ನ್ ಎಕ್ಸಾಮ್ ಮಾತ್ರ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅದರಲ್ಲಿ ನೀವು ಟಿಕ್ ಮಾರ್ಕ್ ಮಾಡ್ಬೋದು. ಈ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಟಿಕ್ಕಿಂಗ್ ಇರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.